ದರ್ಶನ್ ಕೇಸ್ನಿಂದಾಗಿ ಈಗ ಸಾರ್ವಜನಿಕರಿಗೂ ಸಮಸ್ಯೆ ಆಗ್ತಾ ಇದೆ. ಹೌದು, ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಗೇಟನ್ನು ಬಂದ್ ಮಾಡಿದ್ದಾರೆ ಪೊಲೀಸರು. ಯಾವ ಪುರುಷಾರ್ಥಕ್ಕೆ ಅಂತ ದೂರು ಕೊಡೋದಕ್ಕೆ ಬಂದವರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಪೊಲೀಸರು. ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಬಂದವರನ್ನೂ ವಾಪಸ್ ಕಳಿಸ್ತಾ ಇದ್ದಾರೆ. ಯಾಕೆ ಜನಸಾಮಾನ್ಯರಿಗೆ ತೊಂದರೆ? ನೀವು ಯಾಕೆ ಗೊತ್ತಾ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಲಿ ಕರ್ಕೊಂಡೋಗಿ ಇಟ್ಕೊಂಡಿದ್ದು? ಅದು ಈಗ ಲೇಟೆಸ್ಟಾಗಿ ಕಟ್ಟಿರೋದು ಮತ್ತು ತುಂಬ ದೊಡ್ಡ ಪೊಲೀಸ್ ಸ್ಟೇಷನ್ ಅದು. ಹಾಗಾಗಿ ಎಲ್ಲ ಥರ ಅನುಕೂಲ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಇಟ್ಟಿರ್ತಕ್ಕಂಥದ್ದು. ನೀವು ಅದನ್ನು ಕವರ್ ಮಾಡ್ತೀವಿ ಅಂತಂದರೆ ಓಕೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಇವಾಗ ಅವ್ರು ಏನಾದರೂ ಮಾಡ್ಕೊಳ್ಳಿ ಆರೋಪಿಗಳ ವಿಚಾರದಲ್ಲಿ, ಜನಸಾಮಾನ್ಯರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ? ಪಾಸ್ಪೋರ್ಟ್ ವೆರಿಫಿಕೇಷನ್ ಬಂದವ್ರನ್ನ ವಾಪಸ್ ಕಳಿಸ್ತಾರೆ, ದೂರು ಕೊಡೋಕ್ಕೆ ಬಂದವ್ರನ್ನ ವಾಪಸ್ ಕಳಿಸ್ತಾರೆ. ಇದರ ವಿರುದ್ಧ ಕೋರ್ಟ್ ಗಮನಕ್ಕೆ ತರಬೇಕು, ಯಾರಾದರೂ ಕೋರ್ಟ್ಗೆ ಮೊರೆ ಹೋಗಬೇಕು. ಇದು ಪೊಲೀಸರು ಮಾಡಿರ್ತಕ್ಕಂಥ ಈ ನಿರ್ಧಾರ ಸರಿನಾ ಅಂತ ಮೂರ್ತಿ? ಅರವಿಂದ್, ಕಳೆದ 2 ದಿನಗಳಿಂದ ಕೂಡ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಯಾರೊಬ್ರು ಕೂಡ ಇಲ್ಲಿನ ನಾಗರಿಕರಿಗೆ ಅವ್ರಿಗೇನೇ ಅನ್ಯಾಯ ಆಗಿರಲಿ, ಅವ್ರಿಗೇನೇ ನೋವಾಗಿರಲಿ, ಯಾರೂ ಕೂಡ ದೂರನ್ನ ಕೊಡೋದಕ್ಕೆ ಸಾಧ್ಯವಾಗಿಲ್ಲ. ದೂರನ್ನ ಕೊಡೋದಕ್ಕೆ ಅಂತೇಳಿ ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ತಡೆದಿದ್ದಾರೆ. ಇಲ್ಲ, 1 ದಿನ ಬಿಟ್ಟು ಬನ್ನಿ, 2 ದಿನ ಬಿಟ್ಟು ಬನ್ನಿ, ಇದೇ ರೀತಿಯಾಗಿ ಹೇಳಿ ಕಳಿಸುವ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ನಮ್ಮ ಕಣ್ಣು ಮುಂದೆಯೇ ಒಬ್ಬ ವ್ಯಕ್ತಿ ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಅಂತೇಳಿ ಬಂದರು. ಅವ್ರನ್ನೂ ಕೂಡ ಒಳಗೆ ಬಿಟ್ಕೊಳ್ಳಿಲ್ಲ, ಇವರು ಹೊರಗೆ ಕಳಿಸುವ ಕೆಲಸವನ್ನ ಮಾಡಿದ್ರು. ಅಲ್ಲಿಗೆ ಯೋಚನೆ ಮಾಡಿ, ಇವರು ನಿಜಕ್ಕೂ ಸರ್ಕಾರದ ಕೆಲಸವನ್ನ ಮಾಡ್ತಿದ್ದಾರಾ ಅಥವಾ ಇಲ್ಲಿ ಯಾರೋ ಆರೋಪಿಗಳಿದ್ದಾರೆ ಅವರ ಚಾಕ್ರಿಯನ್ನ ಮಾಡುವ ಕೆಲಸವನ್ನ ಮಾಡ್ತಿದ್ದಾರಾ ಅಂತೇಳಿ. ಯಾರೋ ದೂರುದಾರರು ಬಂದ್ರೆ ಅವ್ರ ದೂರನ್ನ ತೆಗೆದುಕೊಳ್ಳೋದಿಲ್ಲ. ನೀವು ಕೇವಲ ಇದೊಂದು ಕೊಲೆ ಕೇಸ್ ಮಾತ್ರ ನಿಮ್ಗೆ ಇಂಪಾರ್ಟೆಂಟ್ ಆಗೋಯ್ತು ಅನ್ನೋದಾದ್ರೆ ಅವ್ರನ್ನ ಅವ್ರ ಪಾಡ್ಗೆ ಅವರ ತನಿಖೆಯನ್ನ ಮಾಡ್ಕೊಳ್ಳಿ, ಅವ್ರದ್ದು ಏನಿದೆಯೋ ಅದನ್ನ ಮಾಡ್ಕೊಳ್ಳಿ. ಅದು ದೂರುದಾರರ ದೂರನ್ನಾದ್ರೂ ಸ್ವೀಕರಿಸಬೇಕಲ್ವಾ? ಇದೀಗ ದೂರುದಾರರನ್ನು ಒಳಗೆ ಬಿಟ್ಕೊಳ್ತಿಲ್ಲ, ಮಾಧ್ಯಮಗಳನ್ನ ಕೂಡ ನಿಯಂತ್ರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಹೊರಗೆ ಹಾಕುವ ಕೆಲಸವನ್ನ ಮಾಡಿದ್ದಾರೆ. ನಾವೇನು ಸ್ಟೇಷನ್ನ ಒಳಭಾಗಕ್ಕೆ ಅವರ ತನಿಖೆಯ ಹಂತಕ್ಕೆ ಹೋಗಿ ಅಲ್ಲಿ ಯಾವ ರೀತಿ ವಿಚಾರಣೆ ಮಾಡ್ತಾವ್ರೆ ಅಂತೇಳಿ ನಾವೇನು ಚಿತ್ರೀಕರಣವನ್ನ ಮಾಡಿಲ್ಲ, ಹೊರಭಾಗದಿಂದ ಚಿತ್ರೀಕರಣವನ್ನ ಮಾಡ್ಕೊಳ್ತಿದ್ದೋ. ಅಂತಹ ಸಂದರ್ಭದಲ್ಲೂ ಕೂಡ ಹೊರಭಾಗದಿಂದ ಚಿತ್ರೀಕರಣಕ್ಕೂ ಅಡ್ಡಿಪಡಿಸುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿದೆ. ನಿಜಕ್ಕೂ ಒಂದು ರೀತಿ ಎಲ್ಲೋ ಒಂದ್ ಕಡೆ ಜಂಗಲ್ ರಾಜ್ಯದ ತರ, ಜಂಗಲ್ ಆಡಳಿತದ ತರ ಪೊಲೀಸರು ತಮ್ಮ ಅಧಿಕಾರ ದರ್ಪವನ್ನ ದುರುಪಯೋಗ ಪಡಿಸಿಕೊಂಡು ಈ ರೀತಿಯಾದಂತಹ ದುರ್ವರ್ತನೆಯನ್ನ, ಅಧಿಕಾರದ ಮದವನ್ನ ತೋರಿಸ್ತಿದ್ದಾರೆ. ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಏನೇ ಆದರೂ ಪೊಲೀಸರ ಈ ಕ್ರಮ ಸರಿಯಲ್ಲ. ಸಾರ್ವಜನಿಕ ಸೇವೆಗೆ ಅಂತ ಇರತಕ್ಕಂಥ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಒಳಗೆ ಪ್ರವೇಶ ಇಲ್ಲ ಅಂತಂದರೆ ಇನ್ಯಾರಕ್ಕೆ ನೀವು ಸೇವೆ ಕೊಡ್ತೀರಾ? ಹಾಗಾದರೆ ಏನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನು ಎಕ್ಸ್ಕ್ಲೂಸಿವ್ಲಿ ಫಾರ್ ದರ್ಶನ್ ಅಂಡ್ ಟೀಮಾ? ಯಾರೂ ಒಪ್ತಕ್ಕಂಥ ನಿರ್ಧಾರ ಅಲ್ಲ ಇದು.